ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫಿಶ್ ಸಾಂಬಾರ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ರುಚಿಕರವಾದ ಹಳ್ಳಿ ಸ್ಟೈಲ್ ಫಿಶ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ನ ನೋಡಿ ಸಾಂಬಾರ್ನ ಸ್ಟಾರ್ಟ್ ಮಾಡೋಣ. 2 ಆನಿಯನ್ಸ್, 2 ಟೊಮ್ಯಾಟೋಸ್, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕಾಯಿ, ಕಡಲೆ, ಗಸಗಸೆ, ಸಾಂಬಾರ್ ಪೌಡರ್, ಹುಣಸೆಹಣ್ಣು, ಚಕ್ಕೆ, ಲವಂಗ, ಮೆಣಸು. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚಾಪ್ ಮಾಡ್ಕೊಂಡಾಗಿದೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ಎಲ್ಲನೂ ಫ್ರೈ ಮಾಡ್ಕೋಬೇಕು. ನಾನಿವತ್ತು ಗ್ರೌಂಡ್ನಟ್ ಕೋಲ್ಡ್ ಪ್ರೆಸ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಆನಿಯನ್ನ ಹಾಕಿ ಫ್ರೈ ಮಾಡ್ಕೋಬೇಕು, ಆಮೇಲೆ ಗಾರ್ಲಿಕ್ನ ಹಾಕಿ ಫ್ರೈ ಮಾಡ್ಕೋಬೇಕು, ಆಮೇಲೆ ಜಿಂಜರ್ 5 to 6 ಪೀಸಸ್ನ ಆ್ಯಡ್ ಮಾಡಿ ಫ್ರೈ ಮಾಡ್ಕೋಬೇಕು, ಆಮೇಲೆ ಟೊಮ್ಯಾಟೋನು ಕೂಡ ಸಾಫ್ಟಾಗಿ ಫ್ರೈ ಮಾಡ್ಕೋಬೇಕು, ಆಮೇಲೆ ಕಡಲೆ, ಆಮೇಲೆ ಗಸಗಸೆನೂ ಆ್ಯಡ್ ಮಾಡಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಫೈನಲ್ ಆಗಿ ಮಸಾಲ ಐಟಮ್ ಚಕ್ಕೆ, ಲವಂಗ, ಮೆಣಸನ್ನು ಫ್ರೈ ಮಾಡಿ, ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು, ಆಮೇಲೆ ಕಾಯಿನ ಆ್ಯಡ್ ಮಾಡಿ ಆನಂತರ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಆಗಿದೆ. ಸೊ 15 ಮಿನಿಟ್ಸ್ ಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ಮಿಕ್ಸರ್ಗೆ ನಾವು ಸ್ವಲ್ಪ ಐಟಮ್ನ ಆ್ಯಡ್ ಮಾಡಬೇಕು. ಈಗ ಮಿಕ್ಸರ್ಗೆ ನಾವು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೇಳೆ ಸಾಂಬಾರ್ ಪೌಡರ್ ಇದು. ಸೊ ಒಂದು 2 ಸ್ಪೂನ್ನ ಆ್ಯಡ್ ಮಾಡ್ಕೋತೀನಿ. ಸೊ ನೋಡಿ, ನಮ್ಮ ಮನೆಯಲ್ಲಿ ಒಂದು ಬರ್ಡ್ ಇದೆ. ಸೊ ಕ್ಯೂಟ್ ಆಗಿದೆಯಾ? ನೋಡ್ತಾ ಇದೆ, ಕ್ಯಾಮ್ರಾ ನೋಡ್ತಾ ಇದೆ. ಸಾಂಬಾರ್ ಪೌಡರ್ ಇದನ್ನು 1 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಬೇಡ, 1/2 ಸ್ಪೂನ್ ಆ್ಯಡ್ ಮಾಡ್ಕೊತೀನಿ. ನೋಡಿ, ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಕಂಪ್ಲೀಟ್ಲಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಸೊ ನೋಡಿ, ನಮ್ಮ ಕಿಚನಲ್ಲಿ ನನ್ನ ಜೊತೆ ಯಾರಿದ್ದಾರೆ ಅಂತ. ಸೊ ಇದರ ಹೆಸರು ಡಾಲಿ ಅಂತ. ನೋಡಿ ಹೆಂಗೆ ಆಡ್ತಾ ಇದ್ದಾನೆ. ಸೊ ಕ್ಯೂಟ್ ಆಗಿದಲ್ಲ, ಇದರ ಪೆಟ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಬ್ಲಾಗಲ್ಲಿ ಡಾಲಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಹುಣಸೆಹಣ್ಣ ಕುಕ್ಕಿಂಗ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ನೆನೆ ಹಾಕಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಹುಣಸೆಹಣ್ಣೆ ಫಿಶ್ ಸಾಂಬಾರ್ಗೆ. ಬ್ರಾಡ್ ಆಗಿರೋ ಅಂತಹ ಪಾತ್ರೆ ತೊಗೊಂಡಿದ್ದೀನಿ. ಗ್ರೈಂಡ್ ಮಾಡಿರ್ತೀವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೋಬೇಕು. ಟ್ಯಾಮ್ರಿನ್ ವಾಟರ್ನ ಇವಾಗ ನಾವು ಖಾರಕ್ಕೆ ಆ್ಯಡ್ ಮಾಡಬೇಕು. ನಾನು ನಂದಿನಿ ತುಪ್ಪ ಯೂಸ್ ಮಾಡ್ತೀನಿ. ಸೊ 1 ಟೇಬಲ್ ಸ್ಪೂನ್ ಆಫ್ ನಂದಿನಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಸಾಲೆಗೆ ಹುಣಸೆ ರಸ, ತುಪ್ಪ, ವಾಟರ್ನ ಆ್ಯಡ್ ಮಾಡಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಬೇಕು. ಸಾಂಬಾರು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ಫಿಶ್ನ ಕ್ಲೀನ್ ಮಾಡ್ಕೊಂಡು ಬರೋಣ. ಫಸ್ಟು ಫಿಶ್ನ ನೀರಲ್ಲಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡ್ರೆ ಆ ಫಿಶಲ್ಲಿ ಇರುತ್ತಲ್ಲ ರಕ್ತ, ಅದೆಲ್ಲ ಹೋಗುತ್ತೆ. ಈಗ ಸ್ವಲ್ಪ ಅರಿಶಿಣದ ಪೌಡರ್ ಮತ್ತು ಉಪ್ಪು ಹಾಕಿ ಮತ್ತೆ ಫಿಶ್ನ ವಾಶ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಫಿಶಲ್ಲಿರುವಂತಹ ಬ್ಯಾಡ್ ಸ್ಮೆಲ್ ಕಮ್ಮಿ ಆಗುತ್ತೆ. ಸಾಂಬಾರು ಚೆನ್ನಾಗಿ ಈ ರೀತಿ ಕುದಿಬೇಕು. ಯಾಕಂತ ಹೇಳಿದ್ರೆ ನಾವು ಹುಣಸೆ ಹುಳಿ ಹಾಕಿರ್ತೀವಲ್ಲ, ಅದು ಮತ್ತು ಮಸಾಲೆ ಎರಡೂ ಹೊಂದ್ಕೊಳ್ಳೋದ್ರಿಂದ ಫಿಶ್ ಸಾಂಬಾರ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಫಿಶ್ ಸಾಂಬಾರನ್ನ ಈ ರೀತಿ ಬೋಸಿಲೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಅದು ಹುಕ್ಕೋಗಲ್ಲ. ಹುಕ್ಕಿದ್ರೆ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ. ಆ ರೀಸನ್ಗೋಸ್ಕರ ಈ ರೀತಿ ಪಾತ್ರೆಯಲ್ಲಿ ಮಾಡ್ಕೋಬೇಕು. ಮಸಾಲೆನ ಆಲ್ರೆಡಿ ಚೆನ್ನಾಗಿ ಕುದಿಸಿದ್ದೀವಿ. ಫೈನಲಾಗಿ ಫಿಶ್ ಕೂಡ ಆ್ಯಡ್ ಆಗಿದೆ. 5 to 10 ಮಿನಿಟ್ಸ್ ಕುಕ್ ಮಾಡಿ ಗ್ಯಾಸ್ನ ಆಫ್ ಮಾಡಿ. ಫೈನಲ್ ಆಗಿ ಫಿಶ್ ಸಾಂಬಾರ್ ರೆಡಿ ಇದೆ. ಫಿಶ್ ಸಾಂಬಾರ್ಗೆ ಒಳ್ಳೆ ಕಾಂಬಿನೇಷನ್ ನೀರು ದೋಸೆ. ಬನ್ನಿ ಸರ್ವ್ ಮಾಡಿ ರಿವ್ಯೂ ಕೇಳೋಣ. ನೀವು ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.